ನಾನು ಹೇಳ್ತಕ್ಕಂಥದ್ದು, ಸದನದಲ್ಲಿ ಒಂದು ಗದ್ದಲ ನಡೆಯಿತು. ನಾನು ವಿರೋಧ ಪಕ್ಷದ ನಾಯಕನಿದ್ದೇನೆ. ಅಲ್ಲಿ ಏನ್ ನಡೀತು ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಫೋಟೋ ಇಟ್ಟು ಕಾಂಗ್ರೆಸ್ನವರು, ಐ ವಾಸ್ ವೆರಿ ಹ್ಯಾಪಿ ಆನ್ ದಟ್ ಡೇ ಸದನದಲ್ಲಿ. ಯಾಕೆ ಅಂತಂದ್ರೆ ಅದಕ್ಕೆ ನಾನು ಹೇಳಿದ್ದು, ಕಾಂಗ್ರೆಸ್ನವರು ಅಂಬೇಡ್ಕರ್ ಫೋಟೋನ ವಿರೋಧ ಮಾಡ್ತಿದ್ದವರು ಮೊದಲೆಲ್ಲ ತಲೆ ಮೇಲೆ ಇಟ್ಕೊಂಡು, ಎದೆ ಮೇಲೆ ಇಟ್ಕೊಂಡು, ಏನು ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಬಿಜೆಪಿ ಧಿಕ್ಕಾರ ಅಂತ. ಈ ಕಡೆ ನಮ್ಮ ಬಿಜೆಪಿಯವರಲ್ಲ, ನಾವೆಲ್ಲ ತಲೆ ಮೇಲೆ ಇಟ್ಕೊಂಡು ಅಂಬೇಡ್ಕರ್ ಜಿಂದಾಬಾದ್, ಕಾಂಗ್ರೆಸ್ ಧಿಕ್ಕಾರ ಅಂತ. ಈ ಕಡೆ ಜನತಾದಳದವರು NDA ಅಲ್ವಾ, ನಮ್ಮ ಜೊತೆಯಲ್ಲೇ ಸೇರ್ಕೊಂಡು ಅವರು ಆಗ್ತಿದ್ರು. ನನಗೆ ಆಶ್ಚರ್ಯ ಎಲ್ಲ ನೋಡಿದೆ. ನನಗೆ ಎಷ್ಟು ಖುಷಿ ಅಂದರೆ, ನಮ್ಮ ಅಂಬೇಡ್ಕರ್ನ ಇಡೀ ಸದನ ಇವತ್ತು ಹೊಗಳೋ ಪರಿಸ್ಥಿತಿ ಬಂತಲ್ಲಪ್ಪ ಇಷ್ಟು ವರ್ಷಗಳ ಕಾಲ ಆದಮೇಲೆ ಅನ್ನೋ ಸಂತೋಷ. ಅದಕ್ಕೆ ನಾನು ಹೇಳಿದ್ದು, ಅಮಿತ್ ಶಾ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು ಅಂತ. ಇಡೀ ದೇಶಕ್ಕೆ ಕೊಟ್ಟರು ಅದನ್ನ. ಈಗ ಇದಿರಲಿ, ಇದು ನಡೀತಾ ಇರಬೇಕಾದ್ರೆ ಮಧ್ಯದಲ್ಲಿ ಏನ್ ನಡೀತು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಡೆದಿದ್ದಾಯ್ತು. ಈ ಗಲಾಟೆಯನ್ನು ಇದು ಮಾಡಿ ಸಭಾಪತಿಗಳು ಸ್ವಲ್ಪ ಅಲ್ಪಕಾಲ ಮುಂದೂಡಿ ಹೊರಗಡೆ ಹೋದ ತಕ್ಷಣ ನಾವೆಲ್ಲ ಸೇರಿ ಒಂದು ಕಡೆ ಮಾತಾಡ್ತಾ ಕೂತಿದ್ವಿ, ಆ ಕಡೆಯವರು ಕಾಂಗ್ರೆಸ್ನವರು ಮಾತಾಡ್ತಾ ಕೂತಿದ್ರು. ಅದಾದ್ಮೇಲೆ 12 ನಿಮಿಷ ಆದ್ಮೇಲೆ CT ರವಿ ಅವರು ನಾನೇನು ಅವಾಚ್ಯ ಶಬ್ದಗಳಿಂದ ಬೈದರು ಅಂತೇಳಿ ಆ ಕಡೆಯವರೆಲ್ಲರೂ ಸಭಾಪತಿಯವರಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರು. ಏನಾಯ್ತು ಅಂತ ನಾವು ಕೇಳಿದ್ವಿ. ಏನಿಲ್ಲ ಅಂತ CT ರವಿ ಅವರು ಹೇಳಿದ್ರು. ಅದಾದ್ಮೇಲೆ ಹೊರಗಡೆ ಹೋದ್ರು, ಮತ್ತೆ ಬಂದು ಕುಳಿತರು, ತಿರುಗಿ ಶುರುವಾದಾಗ ಮತ್ತೆ ಗಲಾಟೆ ಆಯಿತು, ತಿರುಗಿ ಮುಂದೂಡಿ ಹೋದ ಮೇಲೆ ಈ ವಿಷಯ ದೊಡ್ಡದಾಯಿತು. ಅಲ್ಲೇನು ನಡೀತು ಅಂತ ಗೊತ್ತಿಲ್ಲ. ಅದಾದ ಮೇಲೆ ವಾದ ವಿವಾದಗಳು ನಡೆಯಿತು. ಕಂಪ್ಲೇಂಟ್ ಇವ್ರು ಕೊಟ್ಟರು, ಅವ್ರು ಕೊಟ್ಟರು. CT ರವಿ ಅವರು ಊಟಕ್ಕೆ ಹೋದ್ರು, ನನ್ನನ್ನು ಕರೆದ್ರು, ನಾನು ಹೋಗ್ಲಿಲ್ಲ. ಸಭಾಪತಿಗಳು ಕರೆದ್ರೆ ನಾನು ಇಲ್ಲೇ ಇರಬೇಕಾಗ್ತದೆ, ನೀವು ಹೋಗಿ ಬನ್ನಿ ಅಂತ ಅವ್ರನ್ನ ಕಳಿಸಿ ಅಲ್ಲೇ ಇದ್ದೆ ನಾನು. ಅದಾದ್ಮೇಲೆ ಅವ್ರು ಊಟ ಮಾಡಿ ಬರ್ತಿರ್ಬೇಕಾದ್ರೆ ಹೊರಗಡೆ ಹೋಗಿ ಅಲ್ಲೇ ಅವ್ರ ಮೇಲೆ ಅಟ್ಯಾಕ್ ಆಯಿತು. ಗೂಂಡಾಗಳು ಅಟ್ಯಾಕ್ ಮಾಡಿದ್ರು. ಒಳಗಡೆ ಬಂದ್ಮೇಲೆ ಅಶೋಕ್ ಅವರು ಏನೋ ಮಾತಾಡಬೇಕು, ಇಲ್ಲಿ ಬನ್ನಿ ಅಂತ ಪಡಸಾಲೆಗೆ ಕರೆದಿದ್ರಂತೆ. ಅಲ್ಲಿಗೆ ಹೋದ್ರು. ಹೋಗಿ ಈಚೆ ಬರ್ತಿರ್ಬೇಕಾದ್ರೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ, ನಮ್ಮ ಅಕ್ಕ ಅವರ PAಗಳು, ಇನ್ನೂ ಕೆಲವರೆಲ್ಲ ಸೇರ್ಕೊಂಡು ಒಂದು 200 ಜನ ಸೇರ್ಬಿಟ್ಟಿದ್ದಾರೆ. ಎಲ್ಲ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಪ್ರಮೈಸಸ್ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಗೇಟ್ ಹೊಡಿತಾರೆ, ಕೀಳ್ತಾರೆ. ಏನು ಅಂತ ಸಭಾಪತಿಗಳು ಕರೆದ್ರು. CT ರವಿ ಹೇಳಿದ್ದಾರೆ, ಕರೀರಿ ಸ್ವಲ್ಪ ಅಂತ. ನಾನು ಕರೆದ್ರೆ ಫೋನ್ ಎತ್ತಿದ್ರು, ಏನು ಕೊಳೋ ಅಂತಾರೆ, ಏನು ಕೇಳಿಸೋದಿಲ್ಲ. ಇಲ್ಲ, ನನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವ್ರು ನನ್ನ ಸಭಾಪತಿ ಹೇಳಿದೆ, ಏನು ಸರ್ ಅಟ್ಯಾಕ್ ಮಾಡ್ತಿದ್ದಾರೆ? ಅವರು ADGP ಅವ್ರನ್ನ ಇಮಿಡಿಯೇಟ್ಲಿ ಕರೆಸಿದ್ರು. ನಾನು ಹೋಗಿ ಅವ್ರನ್ನ ಇದು ತಪ್ಪಿಸಿ ಎಲ್ಲ ಆಗಿ ಅಲ್ಲಿ ಆಗಲೇ ಗೇಟ್ ಎಲ್ಲ ಒದಿಯೋದು, ಅವ್ರು ನಡೆಯೋದು ಎಲ್ಲ ಮಾಡಿ ಆಗಿತ್ತು. ಅವ್ರನ್ನ ಮೆತ್ತಗೆ ಕರ್ಕೊಂಡು ಬಂದ್ವಿ, ಸಭಾಪತಿಯವ್ರ ಮುಂದೆ ಕುಳಿಸಿದ್ವಿ. ಇದು ನಡೆದಿದ್ದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಆದರೆ ಅವರೆಲ್ಲ ಹೇಳಿದ್ರು, ಸರಿಯಪ್ಪ ಅದೇನಾಗಿದೆ ನಾನು ನೋಡ್ತೀನಿ, ನೋಡ್ರಿ ಇದು ಯಾಕ್ರಿ ಪೊಲೀಸ್ ಇವ್ರನ್ನೆಲ್ಲ ರಕ್ಷಣೆ ಮಾಡ್ಬೇಕು, ಅದು ನಿಮ್ಮ ಧರ್ಮ ಮಾಡ್ರಿ ಅಂತೇಳಿ ಅವ್ರನ್ನ ಕಳಿಸ್ಬಿಟ್ರು. ಅದಾದ್ಮೇಲೆ ನಾನೆಲ್ಲ ಪರಿಶೀಲನೆ ಮಾಡ್ತೀನಿ ಅಂತೇಳಿ ಅವರ ವಾಯ್ಸ್ ರೆಕಾರ್ಡ್ಸು ಮತ್ತೆ ಇದು ವಿಡಿಯೋ ಎಲ್ಲ ತೆಗೆಸಿದ್ರು. ಎಲ್ಲರೂ ಏನೋ ಅವರಿಗೆ ಸಿಕ್ಕಿಲ್ಲ. 1 ಗಂಟೆಯಲ್ಲಿ ಆಗಿದ್ದು ಕೊನೆಯಲ್ಲಿ 5 ಗಂಟೆ ತನಕ ಅದು ನಡೆದೋಯ್ತು. 5:15 ಅಷ್ಟೊತ್ತಿಗೆ ಬಂದು ಒಂದು ರೂಲಿಂಗ್ ಕೊಟ್ಟು ನಾನೆಲ್ಲ ಪರಿಶೀಲಿಸಲಾಗಿ ಎಲ್ಲೂ ಏನೂ ಇಲ್ಲ. ಆದ್ದರಿಂದ ನಿಮ್ಮ ಆತ್ಮಸಾಕ್ಷಿಗೆ ನಾನು ಬಿಡ್ತೇನೆ, ಆಯ್ತಾ? ಇದನ್ನು ಮುಂದುವರಿಸಬಾರ್ದು. ದಿಸ್ ಈಸ್ ಮೈ ರೂಲಿಂಗ್. ಐ ಆಮ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸ್. ಆದ್ದರಿಂದ ನಾನು ಇವಾಗಲೇ ಇವ್ರಿಗೆ ಹೇಳಿದ್ದೇನೆ, ಮಾನ್ಯ ADGP ಅವ್ರಿಗೆ ಹೇಳಿದ್ದೇನೆ ಅಂಥೇಳಿ ಅವ್ರನ್ನ 3 ಸಾರಿ ಕರೆಸಿ, ನೋಡಿ ಇವರನ್ನ ಮನೆಯವರೆಗೂ ತಲುಪೋವರೆಗೂ ಅವರ ರಕ್ಷಣೆ ನಿಮ್ಮ ಜವಾಬ್ದಾರಿ ಅಂತೇಳಿ ಆದೇಶ ಮಾಡಿ ಕಳಿಸಿ. ಇದಾದ ನಂತರ ಅಲ್ಲಿ ನಾವು ಕೂಡ ಮೆಟ್ಲ ಮೇಲೆ ಹೋದ್ರಿ. ಒಂದು 10 ನಿಮಿಷ ಪ್ರೊಟೆಸ್ಟ್ ಮಾಡಿದ್ವಿ. ಪೊಲೀಸ್ನವರು ವಿಧಾನಸೌಧ ಸುವರ್ಣಸೌಧದ ಒಳಗೆ ಬಂದರು. ಅಲ್ಲಿ ಬಂದು ನಮ್ಮನ್ನೆಲ್ಲ ಬಿಟ್ಟು ಇವರೊಬ್ಬರನ್ನೇ ಸಪರೇಟ್ ಆಗಿ ಎತ್ತಾಕೊಂಡು ಒಂದು ಗಾಡಿಯನ್ನು ತಗೊಂಡು ಖಾನಾಪುರಕ್ಕೆ ಹೋದ್ರು, ನಮ್ಮನ್ನು ಬೇರೆ ಕಡೆ ಕಳಿಸಿ. ಇದೆಲ್ಲ ಆಗಿದ್ದು ಕಾನೂನು ಬಾಹಿರ. ಯಾಕೆಂದ್ರೆ ಇದು
ಸದನದಲ್ಲಿ ನಡೆದಿದ್ದನ್ನು ಒಂದು ಸಾರಿ ರೂಲಿಂಗ್ ಕೊಟ್ಟ ಮೇಲೆ ಸಭಾಪತಿ, ಇಟ್ ಈಸ್ ಅನ್ಕ್ವಶನಬಲ್. ನೀವು ಅವ್ರನ್ನ ಹೋಗಿ ಪ್ರಶ್ನೆ ಮಾಡ್ತೀರಾ ಈಗ ಕೋರ್ಟಲ್ಲಿ? ಸಾಧ್ಯ ಇದೆ ನಿಮಗೆ? ಅವ್ರನ್ನ ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಮತ್ತೆ ಹೇಗೆ ನೀವು ಇದು ಮಾಡ್ತೀರಿ? ಎಲ್ಲಿ ಕಂಪ್ಲೇಂಟ್ ಕೊಡ್ತೀರಿ? ನೀವು ಸಿ ಟಿ ರವಿ ಅವ್ರನ್ನ ಟೆರರಿಸ್ಟ್ಗಿಂತ ಕೆಟ್ಟದಾಗಿ ನಡೆಸ್ಕೊಡ್ರಿ. ನನಗೆ ಅನಿಸ್ತಕ್ಕಂಥದ್ದು, ಮಾನ್ಯ ಸಭಾಪತಿಗಳನ್ನು ಇವರೆಲ್ಲರೂ ಸೇರಿ ಅಪಮಾನ ಮಾಡಿದ್ದಾರೆ. ಕಾಂಗ್ರೆಸ್ದು ಸಿ ಡಿಗಳು ದಾಟ್ತಾ ಇವೆ. ವಿ ಎಸ್ ಉಗ್ರಪ್ಪ, ಎಚ್ ಎಂ ರೇವಣ್ಣ, ಇದೇ ಅಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್, ಜಯಮಾಲ ಅವರು ಮಂತ್ರಿ ಆದಾಗ ಯಾವ ರೀತಿ ನಡ್ಕೊಂಡಿದ್ರು ಅರ್ಧ. ಅವರು ಕೆಲವರಿಗೆ ಮಾಡಿರೋ ಸೇವೆಯಿಂದಾಗಿ ಅವ್ರಿಗೆ ಅಧಿಕಾರ ಸಿಕ್ಕಿದೆ ಅಂತ ಹೇಳಿದ್ರಲ್ಲ ಕಾಂಗ್ರೆಸ್ನವರೇ. ಹೆಣ್ಣು ಮಕ್ಕಳಿಗೆ ನೀವು ಇದೇ ಗೌರವ ಕೊಟ್ಟಿದ್ದ? ನಮ್ಮ ಬಗ್ಗೆ ಮಾತಾಡ್ತೀರಿ ನೀವು? ಎಂ ಪಿ ಆಗಿದ್ದ ಶ್ರೀಮತಿ ತೇಜಸ್ವಿನಿ ರಮೇಶ್ ಅವ್ರನ್ನ ರಾಮನಗರದಲ್ಲಿ ನೀವು ಯಾವ ರೀತಿ ವೇದಿಕೆಯಿಂದ ಎಳೆದು ತಳಗ್ ಬೀಸಾಕಿದ್ರಿ? ಬಟ್ಟೆ ಬರೆ ಎಲ್ಲ ಹರಿದು ರಸ್ತೆಯಲ್ಲಿ ನಿಲ್ಸಿದ್ರಲ್ಲ ಕಾಂಗ್ರೆಸ್ನವರೇ. ಅವ್ರಿಗೆ ಯಾವತ್ತಾದ್ರು ಯಾರಾದ್ರೂ ನೀವು ಮಾತಾಡಿದ್ರ? ಅವರು ಪಕ್ಷ ಬಿಟ್ಟು ನೊಂದು ಪಕ್ಷ ಬಿಟ್ಟು ಹೋಗುವಾಗ ಏನು ಹೇಳಿದ್ರು ಗೊತ್ತಾ? ಕಾಂಗ್ರೆಸ್ ದುಶಾಸನರ ಪಕ್ಷ, ಅದಕ್ಕೆ ನಾನು ಅಂತಿದ್ದು. ಇದಕ್ಕೆ ಉತ್ತರ ಇದೆ ನಿಮ್ಮ ಹತ್ರ? ಮುಖ್ಯಮಂತ್ರಿಗಳು ಅವರ ಕ್ಷೇತ್ರದಲ್ಲಿ ನಿಂತು ಮಾತಾಡುವಾಗ ಒಂದು ಹೆಣ್ಣು ಮಗಳು ಬಂದು ಮಾತಾಡಿದ್ರೆ ಅವರ ಏನೋ ಬಟ್ಟೆಯನ್ನು ಎಳೆದು ಬಟ್ಟೆ ಎಲ್ಲ ಇದು ಕಿತ್ತು ಬಿಸಾಕಿದ್ರಲ್ಲ ನೀವು ಕಾಂಗ್ರೆಸ್ನವರೇ. ಅದು ಮಹಿಳೆಯರಿಗೆ ಆದ ಅಪಮಾನ ಅಲ್ವಾ? ಅದರ ಬಗ್ಗೆ ಯಾರಾದ್ರೂ ನೀವು ಮಾತಾಡಿದ್ರ? ನನಗನ್ನಿಸ್ತಾ ಇರ್ತಕ್ಕಂಥದ್ದು, ಮಾನ್ಯ DCM ಅವರು, ಉಪಮುಖ್ಯಮಂತ್ರಿಗಳು ಅತ್ಯುತ್ಸಾಹ ತೋರಿಸ್ಲಿಕ್ಕೆ ಹೋಗಿ ಈ ಘಟನೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅವರಿಗೆ ಅತ್ಯುತ್ಸಾಹ ಯಾಕೆ ಬಂತಿದ್ರಲ್ಲಿ? ಯಾವ್ಯಾವುದಕ್ಕೆ ಇಷ್ಟೊಂದು ಉತ್ಸಾಹ ತೋರಿಸಿದ್ದೀರಿ ತಾವು? ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಸಿ ಟಿ ರವಿ ಅವ್ರನ್ನ ಈ ರೀತಿ ಕಬ್ಬಿನ ಗದ್ದೆಯಲ್ಲೆಲ್ಲ ಸುತ್ತಾಡಿಸಿದ್ರಿ, ಅಲ್ಲಿ ಸುತ್ತಾಡಿಸಿದ್ರಿ ಅಂತ ಕೇಳಿದ್ರೆ ಇದು ನನಗೆ ಗೊತ್ತೇ ಇಲ್ಲ ಅಂತಾರೆ. ಮಾನ್ಯ ಗೃಹ ಸಚಿವರು ಕೇಳಿದ್ರೆ ಇಲ್ಲ ನಾನು ಗೊತ್ತಿಲ್ಲ, ನಾನು ಇದನ್ನ ವರದಿ ತರಿಸ್ಕೊಂಡು ನೋಡ್ತೀನಿ ಅನ್ನೋದು ಮಾತಾಡ್ತಾರೆ. ಅಂದಮೇಲೆ ಈ ಪೊಲೀಸ್ನವರ ಹಿಂದೆ ಒಂದು ನಿಮಿಷಕ್ಕೂ ಫೋನ್ ಮಾಡ್ತಿದ್ದವ್ರು ಯಾರು? ಸರ್ಕಾರಕ್ಕೆ ಗೊತ್ತಿಲ್ವಾ? ಒಂದು ಇತ್ಯರ್ಥ ಯಾವತ್ತಾಗಬೇಕಾಗಿತ್ತು? ಸದನದಲ್ಲಿ ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಅದು ಇತ್ಯರ್ಥ ಆಯ್ತು. ಅದನ್ನ ಇಷ್ಟೊಂದು ಇದು ಮಾಡಿ ಈಗ CID ಕೊಡ್ತೀವಿ, ಏನೇನೋ ಮಾಡ್ತಿರಂತ ಮಾಡ್ರಿ, ಏನಾಗುತ್ತೆ ಅದು? ಆದ್ರೆ ಇಷ್ಟೊಂದು ಇದನ್ನು ಬೆಳೆಸ್ಕೊಂಡು ಹೋಗೋದ್ರ ಉದ್ದೇಶ ಏನು? ಕಾಂಗ್ರೆಸ್ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು. ನಾನು ಹೇಳ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷ ಸಭಾಪತಿಗಳನ್ನ ಕ್ಷಮೆ ಕೇಳಬೇಕು. ಅವರಿಗೆ ಅಪಮಾನ ಮಾಡಿದ್ದೀರಿ, ಅವರ ನಡತೆ ನಮಗೆ ಹಿಡಿಸಿಲ್ಲ ಅಂತ ಕಾಂಗ್ರೆಸ್ನವರು ಹೇಳಿದಿರಿ, ಉಪಮುಖ್ಯಮಂತ್ರಿಗಳು ಹೇಳಿದಿರಿ. ಆದ್ದರಿಂದ ಇದು ಸಂವಿಧಾನದ ಒಂದು ಅಧಿಕಾರ ಹೊಂದಿರತಕ್ಕಂಥ ಸಭಾಪತಿಯವರನ್ನ ಅಪಮಾನಿಸಿದ್ದು, ಸಂವಿಧಾನಕ್ಕೆ ನೀವು ಅಪಚಾರ ಮಾಡಿದ್ದು, ಆ ಕಾರಣದಿಂದ ನೀವು ಕ್ಷಮೆನೂ ಕೇಳಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೀನಿ. ನಾನು ಹೇಳ್ತಕ್ಕಂಥದ್ದು, ಸದನದಲ್ಲಿ ಒಂದು ಗದ್ದಲ ನಡೆಯಿತು. ನಾನು ವಿರೋಧ ಪಕ್ಷದ ನಾಯಕನಿದ್ದೇನೆ. ಅಲ್ಲಿ ಏನ್ ನಡೀತು ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಫೋಟೋ ಇಟ್ಟು ಕಾಂಗ್ರೆಸ್ನವರು, ಐ ವಾಸ್ ವೆರಿ ಹ್ಯಾಪಿ ಆನ್ ದಟ್ ಡೇ ಸದನದಲ್ಲಿ. ಯಾಕೆ ಅಂತಂದ್ರೆ ಅದಕ್ಕೆ ನಾನು ಹೇಳಿದ್ದು, ಕಾಂಗ್ರೆಸ್ನವರು ಅಂಬೇಡ್ಕರ್ ಫೋಟೋನ ವಿರೋಧ ಮಾಡ್ತಿದ್ದವರು ಮೊದಲೆಲ್ಲ ತಲೆ ಮೇಲೆ ಇಟ್ಕೊಂಡು, ಎದೆ ಮೇಲೆ ಇಟ್ಕೊಂಡು, ಏನು ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, BJP ಧಿಕ್ಕಾರ ಅಂತ. ಈ ಕಡೆ
ನಮ್ಮ ಬಿಜೆಪಿಯವರಲ್ಲ, ನಾವೆಲ್ಲ ತಲೆ ಮೇಲೆ ಇಟ್ಕೊಂಡು ಅಂಬೇಡ್ಕರ್ ಜಿಂದಾಬಾದ್, ಕಾಂಗ್ರೆಸ್ ಧಿಕ್ಕಾರ ಅಂತ ಈ ಕಡೆ ಜನತಾದಳದವರು NDA ಅಲ್ವಾ, ನಮ್ಮ ಜೊತೆಯಲ್ಲೇ ಸೇರ್ಕೊಂಡು ಅವರು ಆಗ್ತಿದ್ರು. ನನಗೆ ಆಶ್ಚರ್ಯ ಎಲ್ಲ ನೋಡಿದೆ. ನನಗೆ ಎಷ್ಟು ಖುಷಿ ಅಂದರೆ ನಮ್ಮ ಅಂಬೇಡ್ಕರ್ನ ಇಡೀ ಸದನ ಇವತ್ತು ಹೊಗಳೋ ಪರಿಸ್ಥಿತಿ ಬಂತಲ್ಲಪ್ಪ ಇಷ್ಟು ವರ್ಷಗಳ ಕಾಲ ಆದಮೇಲೆ ಅನ್ನೋ ಸಂತೋಷ. ಅದಕ್ಕೆ ನಾನು ಹೇಳಿದ್ದು, ಅಮಿತ್ ಶಾ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು ಅಂತ. ಇಡೀ ದೇಶಕ್ಕೆ ಕೊಟ್ಟರು ಅದನ್ನ. ಈಗ ಇದಿರಲಿ, ಇದು ನಡೀತಾ ಇರಬೇಕಾದ್ರೆ ಮಧ್ಯದಲ್ಲಿ ಏನ್ ನಡೀತು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಡೆದಿದ್ದಾಯ್ತು. ಈ ಗಲಾಟೆಯನ್ನು ಇದು ಮಾಡಿ ಸಭಾಪತಿಗಳು ಸ್ವಲ್ಪ ಅಲ್ಪಕಾಲ ಮುಂದೂಡಿ ಹೊರಗಡೆ ಹೋದ ತಕ್ಷಣ ನಾವೆಲ್ಲ ಸೇರಿ ಒಂದು ಕಡೆ ಮಾತಾಡ್ತಾ ಕೂತಿದ್ವಿ, ಆ ಕಡೆಯವರು ಕಾಂಗ್ರೆಸ್ನವರು ಮಾತಾಡ್ತಾ ಕೂತಿದ್ರು. ಅದಾದ್ಮೇಲೆ 12 ನಿಮಿಷ ಆದ್ಮೇಲೆ CT ರವಿ ಅವರು ನಾನೇನೋ ಅವಾಚ್ಯ ಶಬ್ದಗಳಿಂದ ಬೈದರು ಅಂತೇಳಿ ಆ ಕಡೆಯವರೆಲ್ಲರೂ ಸಭಾಪತಿಯವರಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರು. ಏನಾಯ್ತು ಅಂತ ನಾವು ಕೇಳಿದ್ವಿ. ಏನಿಲ್ಲ ಅಂತ CT ರವಿ ಅವರು ಹೇಳಿದ್ರು. ಅದಾದ್ಮೇಲೆ ಹೊರಗಡೆ ಹೋದ್ರು, ಮತ್ತೆ ಬಂದು ಕುಳಿತರು, ತಿರುಗಿ ಶುರುವಾಯ್ತು. ಶುರುವಾದಾಗ ಮತ್ತೆ ಗಲಾಟೆ ಆಯಿತು, ತಿರುಗಿ ಮುಂದೂಡಿ ಹೋದ ಮೇಲೆ ಈ ವಿಷಯ ದೊಡ್ಡದಾಯಿತು. ಅಲ್ಲೇನು ನಡೀತು ಅಂತ ಗೊತ್ತಿಲ್ಲ. ಅದಾದ ಮೇಲೆ ವಾದ ವಿವಾದಗಳು ನಡೆಯಿತು. ಕಂಪ್ಲೇಂಟ್ ಇವ್ರು ಕೊಟ್ಟರು, ಅವ್ರು ಕೊಟ್ಟರು. CT ರವಿ ಅವರು ಊಟಕ್ಕೆ ಹೋದ್ರು, ನನ್ನನ್ನು ಕರೆದ್ರು, ನಾನು ಹೋಗ್ಲಿಲ್ಲ. ಸಭಾಪತಿಗಳು ಕರೆದ್ರೆ ನಾನು ಇಲ್ಲೇ ಇರಬೇಕಾಗ್ತದೆ, ನೀವು ಹೋಗಿ ಬನ್ನಿ ಅಂತ ಅವ್ರನ್ನ ಕಳಿಸಿ ಅಲ್ಲೇ ಇದ್ದೆ ನಾನು. ಅದಾದ ಮೇಲೆ ಅವ್ರು ಊಟ ಮಾಡಿ ಬರ್ತಿರ್ಬೇಕಾದ್ರೆ ಹೊರಗಡೆ ಹೋಗಿ ಅಲ್ಲೇ ಅವ್ರ ಮೇಲೆ ಅಟ್ಯಾಕ್ ಆಯಿತು. ಗೂಂಡಾಗಳು ಅಟ್ಯಾಕ್ ಮಾಡಿದ್ರು. ಒಳಗಡೆ ಬಂದ್ಮೇಲೆ ಅಶೋಕ್ ಅವರು ಏನೋ ಮಾತಾಡಬೇಕು, ಇಲ್ಲಿ ಬನ್ನಿ ಅಂತ ಪಡಸಾಲೆಗೆ ಕರೆದಿದ್ರಂತೆ. ಅಲ್ಲಿಗೆ ಹೋದ್ರು. ಹೋಗಿ ಈಚೆ ಬರ್ತಿರ್ಬೇಕಾದ್ರೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ, ನಮ್ಮ ಅಕ್ಕ ಅವರ ಪಿಯರು, ಇನ್ನೂ ಕೆಲವರೆಲ್ಲ ಸೇರ್ಕೊಂಡು ಒಂದು 200 ಜನ ಸೇರ್ಬಿಟ್ಟಿದ್ದಾರೆ. ಎಲ್ಲ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಪ್ರಮೈಸಸ್ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಗೇಟ್ ಹೊಡಿತಾರೆ, ಕೀಳ್ತಾರೆ. ಏನು ಅಂತ ಸಭಾಪತಿಗಳು ಕರೆದ್ರು. CT ರವಿ ಹೇಳಿದ್ದಾರೆ, ಕರೀರಿ ಸ್ವಲ್ಪ ಅಂತ. ನಾನು ಕರೆದ್ರೆ ಫೋನ್ ಎತ್ತಿದ್ರು, ಏನು ಕೊಳೋ ಅಂತಾರೆ, ಏನು ಕೇಳಿಸೋದಿಲ್ಲ. ಇಲ್ಲ, ನನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವ್ರು ನನ್ನ ಸಭಾಪತಿ ಹೇಳಿದೆ, ಏನು ಸರ್ ಅಟ್ಯಾಕ್ ಮಾಡ್ತಿದ್ದಾರೆ? ಅವರು ADGP ಅವ್ರನ್ನ ಇಮಿಡಿಯೇಟ್ಲಿ ಕರೆಸಿದ್ರು. ನಾನು ಹೋಗಿ ಅವ್ರನ್ನ ಇದು ತಪ್ಪಿಸಿ ಎಲ್ಲ ಆಗಿ ಅಲ್ಲಿ ಆಗಲೇ ಗೇಟ್ ಎಲ್ಲ ಒದಿಯೋದು, ಅವ್ರು ನಡೆಯೋದು ಎಲ್ಲ ಮಾಡಿ ಆಗಿತ್ತು. ಅವ್ರನ್ನ ಮೆತ್ತಗೆ ಕರ್ಕೊಂಡು ಬಂದ್ವಿ, ಸಭಾಪತಿಯವ್ರ ಮುಂದೆ ಕುಳಿಸಿದ್ವಿ. ಇದು ನಡೆದಿದ್ದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಆದರೆ ಅವರೆಲ್ಲ ಹೇಳಿದ್ರು, ಸರಿಯಪ್ಪ ಅದೇನಾಗಿದೆ ನಾನು ನೋಡ್ತೀನಿ, ನೋಡ್ರಿ ಇದು ಯಾಕ್ರಿ ಪೊಲೀಸ್ ಇವ್ರನ್ನೆಲ್ಲ ರಕ್ಷಣೆ ಕೊಡ್ಬೇಕು, ಅದು ನಿಮ್ಮ ಧರ್ಮ ಮಾಡ್ರಿ ಅಂತೇಳಿ ಅವ್ರನ್ನ ಕಳಿಸ್ಬಿಟ್ರು. ಅದಾದ್ಮೇಲೆ ನಾನೆಲ್ಲ ಪರಿಶೀಲನೆ ಮಾಡ್ತೀನಿ ಅಂತೇಳಿ ಅವರ ವಾಯ್ಸ್ ರೆಕಾರ್ಡ್ಸು ಮತ್ತೆ ಇದು ವಿಡಿಯೋ ಎಲ್ಲ ತೆಗೆಸಿದ್ರು. ಎಲ್ಲೂ ಏನೋ ಅವ್ರಿಗೆ ಸಿಕ್ಕಿಲ್ಲ. 1 ಗಂಟೆಯಲ್ಲಿ ಆಗಿದ್ದು, ಕೊನೆಯಲ್ಲಿ 5 ಗಂಟೆ ತನಕ ಅದು ನಡೆದೋಯ್ತು. 5:15 ಅಷ್ಟೊತ್ತಿಗೆ ಬಂದು ಒಂದು ರೂಲಿಂಗ್ ಕೊಟ್ಟು ನಾನೆಲ್ಲ ಪರಿಶೀಲಿಸಲಾಗಿ ಎಲ್ಲೂ ಏನೂ ಇಲ್ಲ. ಆದ್ದರಿಂದ ನಿಮ್ಮ ಆತ್ಮಸಾಕ್ಷಿಗೆ ನಾನು ಬಿಡ್ತೇನೆ, ಆಯ್ತಾ? ಇದನ್ನು ಮುಂದುವರಿಸಬಾರ್ದು. ದಿಸ್ ಈಸ್ ಮೈ ರೂಲಿಂಗ್. ಐ ಆಮ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸ್. ಆದರೆ 1 ಅವರ್ ಇದೆ, ಅದು ಯಾರೂ ನೋಡೋದಿಲ್ಲ. ಇವ್ರು ಏನ್ ಮಾಡಿದ್ರು, ಅಂಬೇಡ್ಕರ್ ಅನ್ನೋದು ನಿಮಗೆ ಫ್ಯಾಷನ್ ಆಗಿದೆ ಅಂದ್ರು. ಯಾರಿಗೆ? ಕಾಂಗ್ರೆಸ್ಸಿಗೆ, ಜನರಿಗಲ್ಲ. ಹಾಗಿದ ಮೇಲೆ ಎಲ್ಲ ಸಂಘಟನೆಗಳು ಕುಪಿತರಾಗುವ ಅವಶ್ಯಕತೆ ಇದರಲ್ಲಿ ಇಲ್ಲ. ಅದು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕೆ ನಾನು ಹೇಳಿದ್ದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಬಹುದು ಅಂತ ನಾನು ಹೇಳಲಿಕ್ಕೆ ಈ ಮಾತು ಹೇಳಿದ್ದು. ಅದು ನನ್ನ ಬಂಧುಗಳಿಗೂ ಸೇರಿ ನಾನು ಹೇಳ್ತಾ ಇರೋದು. ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅದನ್ನು ಬಿಟ್ಟು ಕಾಂಗ್ರೆಸ್ ಏನೋ ಹೇಳಿಕೊಟ್ಟ. ಕಾಂಗ್ರೆಸ್ ಯಾವ ಕಾಲದಲ್ಲಿ ಅಂಬೇಡ್ಕರ್ನ ಪರವಾಗಿತ್ತು? ಯಾವ ಕಾಲದಲ್ಲಿ ಅಂಬೇಡ್ಕರ್ ವಿರೋಧಿಯಾಗಿದ್ದ ಕಾಂಗ್ರೆಸ್ ಅಂಬೇಡ್ಕರ್ ಮೇಲೆ ಪ್ರೀತಿ ಹುಟ್ಟಿತು? ಇದನ್ನು ಯಾರು ಹೇಳೋರು ಈಗ? ಆ ಕಾರಣದಿಂದ ನಾನು ಹೇಳ್ತೇನೆ, ನಾನು ಬೇಕಾದಷ್ಟು 7-8 ಪಾಯಿಂಟ್ಗಳು ನನ್ನ ಕಡೆ ಇದೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಅವರು ಹುಟ್ಟಿದ ಸ್ಥಳ, ಅವರು ಓದಿದ ಸ್ಥಳ, ಅವರು PhD ಮಾಡಿದ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಲಂಡನ್ನಲ್ಲಿ, ದೆಹಲಿಯಲ್ಲಿ ಅವರು ಪ್ರವಾಸವಿದ್ದ ಆ ನಿವೇಶನ, ಜೊತೆಗೆ
ನಾಗ್ಪುರದಲ್ಲಿ ಬುದ್ಧಿಸಮ್ ಸ್ವೀಕಾರ ಮಾಡಿದ ಜಾಗ, ಜೊತೆಗೆ ಅಂತ್ಯಕ್ರಿಯೆ ಆದ ಜಾಗ, ಇಷ್ಟೂ ಕ್ಷೇತ್ರಗಳನ್ನು ಅಂತಾರಾಷ್ಟ್ರೀಯ ಸ್ಮಾರಕಗಳನ್ನಾಗಿ ಮಾಡಿ ದೇಶಕ್ಕೆ ಮಾದರಿಯಾಗಿ ಅಂಬೇಡ್ಕರ್ ಅವರನ್ನು ಗೌರವಿಸಿದದ್ದು ಮೋದಿಜಿಯವರು, ಭಾರತೀಯ ಜನತಾ ಪಕ್ಷ. ನಾನು ಕೇಳಿದೆ, ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿಗಳು, ಕೇಂದ್ರ ಸರ್ಕಾರ ಏನೋ ಇಷ್ಟೆಲ್ಲ ಮಾಡಿದೆ, ಅಂಬೇಡ್ಕರ್ ಅವರು 10 ಸ್ಥಳಗಳಿಗೆ ಕರ್ನಾಟಕದಲ್ಲಿ ಪಾದಸ್ಪರ್ಶ ಮಾಡಿರ್ತಕ್ಕಂಥ ಜಾಗಗಳಿಗೆ, ಕೋಲಾರದ KGF, ಬೆಂಗಳೂರು, ಮತ್ತೆ ಹಾಸನ, ಧಾರವಾಡ, ಚಿಕ್ಕೋಡಿ ಮತ್ತು ಬೆಳಗಾವಿ, ಬಿಜಾಪುರ ಮತ್ತು ವಾಡಿ, ಗುಲ್ಬರ್ಗ 10 ಕಡೆಗಳಲ್ಲಿ ಬಂದಿದೆ. ಇವುಗಳನ್ನು ಅದೇ ರೀತಿ ಮಾಡಬೇಕು ಅಂದಾಗ ತಕ್ಷಣ 25 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಅದು ಕನೆಕ್ಟ್ ಮಾಡಿದ್ರು. ಈ ಸರ್ಕಾರ ಇನ್ನೂ ಏನು ಮಾಡಿಲ್ಲ, ಆ ಹಣ ಅವತ್ತೇ ಬಿಡುಗಡೆ ಆಗಿದೆ, ಇವತ್ತಿಗೂ ಕಾರ್ಯ ಶುರು ಆಗಿಲ್ಲ. ಆಗಿಲ್ಲ, ನಾವು ಅಧಿಕಾರ ಬಿಟ್ಟು 1.5 ವರ್ಷ ಆಗೋಯ್ತು. ಅದಕ್ಕೆ ಮುಂಚೆ 1 ವರ್ಷ ಆಗಿತ್ತು ನಾವು ಅದನ್ನು ಬಿಡುಗಡೆ ಮಾಡಿ. 2.5 ವರ್ಷ ಆದರೂ ಕೂಡ ಈ ಸರ್ಕಾರ ಬಂದ ಮೇಲೆ ಏನೂ ನಡೆದಿಲ್ಲ. ಯಾಕೆ? ಅಂಬೇಡ್ಕರ್ ಅವರ ವಿಚಾರಗಳು ಹೊರಗೆ ಬರಬಾರ್ದು ಅವರಿಗೆ. ಈ ರೀತಿ ಇರ್ತಕ್ಕಂಥವರು ಇದ್ದಕ್ಕೆ ನನಗೆ ಏನೋ ಅವರ ಮೇಲೆ ಮೈ ಮೇಲೆ ಬಂದ್ಬಿಟ್ಟಿದೆ. ಈಗ ಬಿಜೆಪಿಯನ್ನು ವಿರೋಧ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾನು ನಿಮ್ಮೆಲ್ಲರ ಮೂಲಕ ಹೇಳ್ತೇನೆ, ಯಾರು ನನ್ನನ್ನು ಬೈಕೊಂಡ್ರೆ ಚಿಂತೆ ಅಲ್ಲ, ನಾನೊಬ್ಬ ಅಂಬೇಡ್ಕರ್ವಾದಿ. ನೀವು ನೋಡಿ, ಬೇಕಾದ್ರೆ ನಾನೇನು ದೊಡ್ಡ ಅಧಿಕಾರಕ್ಕೆ ಬರಲಿಲ್ಲ. ನಾನು MLC ಆಗಿದ ತಕ್ಷಣ ನಾನಿರೋದು ಬಿಜೆಪಿಯಲ್ಲಿ. ನೀವು ಹೇಳೋದೇನು? ಬಿಜೆಪಿ ದಲಿತ ವಿರೋಧಿ, ಬಿಜೆಪಿ ಅಂಬೇಡ್ಕರ್ ವಿರೋಧಿ ಅಲ್ವಾ ನೀವು ಹೇಳೋದು? ಕಾಂಗ್ರೆಸ್ನವರೇ ನೀವು ಹೇಳ್ತಾ ಇರಿ. ನಾನು ಪ್ರಮಾಣ ವಚನ ಸ್ವೀಕರಿಸಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ. ಯಾಕೆ ಬಿಜೆಪಿ ನನ್ನನ್ನು ತಡೆದ್ರ, ವಿರೋಧ ಮಾಡಿದ್ರ ನನ್ನ? ಇಲ್ಲ. ಅದೇ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿದ್ದಾರೆ, ಅವರು AICC ಅಧ್ಯಕ್ಷರು, ದೊಡ್ಡವರು, ನಾವು ಗೌರವಿಸಬೇಕು. ಅವರಾಗಲಿ, ಅವರ ಪುತ್ರ ಪ್ರಿಯಾಂಕ ಖರ್ಗೆ ಅವರಾಗಲಿ, ಯಾರ ಹೆಸರಿನಲ್ಲಿ ಪ್ರಮಾಣ ವಚನ ತಗೊಂಡಿದ್ದಾರೆ? ಮಾತೆತ್ತಿದ್ರೆ ಅಂಬೇಡ್ಕರ್ 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 ಅವ್ರು ಹೇಳ್ತಾರೆ. ಅದು ಅವ್ರಿಗೂ ಫ್ಯಾಷನ್ನೇ. ದೇವರ ಹೆಸರಿನಲ್ಲಿ ಪ್ರಮಾಣ ತಗೊಂಡಿರೋದವರು. ಹೊರಗಡೆ ದೇವರ ಹೆಸರು ಹೇಳಿದ್ರೆ ನಮ್ಗೇನು ಸಿಗಲ್ಲ, ಅಂಬೇಡ್ಕರ್ ಹೆಸರು ಹೇಳಿದ್ರೆ ಏನೋ ಸಿಗುತ್ತೆ ಅಂತ ಹೇಳ್ತಾರೆ. ಸಂತೋಷ, ನನಗೂ ಕೂಡ ಬಹಳ ಸಂತೋಷ. ಅಂಬೇಡ್ಕರ್ ಅವರು ದೀನ ದಲಿತರ ಏನೋ ವಿಮೋಚಕ, ನಾನು ಒಪ್ತೇನೆ ಅದನ್ನು. ಅವರು ನಮಗೆ ದೇವರೇ ನಮಗೆ. ನಾನು ಅಲ್ಲಗಳೆಯೋದಿಲ್ಲ. ಆದರೆ ಹೊರಗಡೆ ಅವರು ದೇವರು, ಹೊರಗಡೆ ಹೇಳ್ತೀರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ ದೇವರ ಹೆಸರಿನಲ್ಲಿ. ಇಲ್ಲಾಕೆ ನೀವು ಇದನ್ನು ಉಲ್ಟಾ ಹೊಡಿತೀರಿ? ಇದಕ್ಕೆ ಇಂಥ ವಿಚಾರಗಳನ್ನು ನೀವು ಮಾಡಿದಾಗ ನೀವು ಫ್ಯಾಷನ್ ಮಾಡ್ಕೊಂಡಿದ್ದೀರಿ ಅಂತೇಳಿ, ಕಾಂಗ್ರೆಸ್ನವರು ಫ್ಯಾಷನ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ? ಈಗ ನಾನು ಅದೇ ಮಾತನ್ನು ಹೇಳ್ತೇನೆ. ಕಾಂಗ್ರೆಸ್ನವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತಕ್ಕಂಥದ್ದು ಕೇವಲ ವೋಟ್ ಬ್ಯಾಂಕ್ಗಾಗಿ ಮತ್ತು ಫ್ಯಾಷನ್ ಕೂಡ ಅವರಿಗೆ. ಯಾಕೆಂದ್ರೆ ಇಲ್ಲ, ಮೊದಲಾದ್ರೆ ವಿರೋಧ ಮಾಡ್ತಿದ್ರಿ. ಈಗ ಅವ್ರ ಹೆಸರಿನಲ್ಲಿ ಗಟ್ಟಿಯಾದ 25ರಿಂದ 30% ವೋಟ್ ಬ್ಯಾಂಕ್ ಇದೆ. ಅದಕ್ಕೆ ಇವಾಗ ನಿಮಗೆ ಅಂಬೇಡ್ಕರ್ ಬೇಕಾಗಿದೆ, ಸಂವಿಧಾನ ಬೇಕಾಗಿದೆ. ಈ ಕಾರಣದಿಂದ ನಾನು ಅಮಿತ್ ಶಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕೆ? ನೀವು ಯಾವ ಅರ್ಥದಲ್ಲಾದ್ರೂ ಕಾಂಗ್ರೆಸ್ನವರು ಅಂದುಕೊಳ್ಳಿ, ನನಗೆ ಚಿಂತೆ ಇಲ್ಲ. ಅವರು ಸದನದಲ್ಲಿ ನಿಂತು ಕಾಂಗ್ರೆಸ್ನ ಮುಖವಾಡ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಏನು ವಿಚಾರಗಳನ್ನು ಎತ್ತಿ ಹೇಳಿದಾರೋ ಅದು ಅಂಬೇಡ್ಕರ್ ಅವರನ್ನು ಗೌರವಿಸೋ ರೀತಿಯಲ್ಲಿದೆ. ಅದನ್ನ ಕಟ್ ಮಾಡಿ ನೀವು ಎಷ್ಟು ಕಟ್ ಅಂಡ್ ಪೇಸ್ಟ್ ಮಾಡಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹಾಕೊಂಡು ಓಡಿಸಿ ಜನರಿಗೆ ಇದು ಅರ್ಥ ಆಗುತ್ತೆ. ದಲಿತ ಸಮುದಾಯಗಳು ದಡ್ಡರು ಅಂತ ಏನೋ ತಿಳ್ಕೊಳ್ಳೋದು ಬೇಡ, ಅವರು ಬುದ್ಧಿವಂತರಿದ್ದಾರೆ. ಕೆಲವರು ಕಾಂಗ್ರೆಸ್ ಪರವಾಗಿ ಇರ್ತಾರೆ, ಕೆಲವರು ಬಿಜೆಪಿ ಪರವಾಗಿ ಇರ್ತಾರೆ, ಕೆಲವರು ನ್ಯೂಟ್ರಲ್ ಆಗಿ ಇರ್ತಾರೆ, ಅದು ಬೇರೆ ವಿಷಯ.
ಕಾಂಗ್ರೆಸ್ ಪರವಾಗಿರ್ತಕ್ಕಂಥವ್ರನ್ನ ಬೀದಿಗಿಳಿಸಿ ಹೋರಾಟ ಮಾಡಿಸ್ತಿದ್ದೀರಿ. ಜನರಿಗೆ ಇದು ಅರ್ಥ ಆಗುತ್ತೆ.